ಧೈರ್ಯವಾಗಿ ಕರ್ತವ್ಯ ನಿರ್ವಹಿಸಿ, ಜೊತೆಯಲ್ಲಿ ನಾನಿದ್ದೇನೆ. ಹೊಸ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಅಭಯ ನೀಡಿದ ಸಚಿವ ಮಂಕಾಳು ವೈದ್ಯ. ಯಾವುದೇ ಒತ್ತಡಕ್ಕೆ ಒಳಗಾಗದೆ ಧೈರ್ಯವಾಗಿ ಕೆಲಸ ನಿರ್ವಹಿಸುವಂತೆ ಭಟ್ಕಳದ ಹೊಸ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಕೆಡಿಪಿ ಸಭೆಯಲ್ಲಿ ಸಚಿವ ಮಂಕಾಳು ವೈದ್ಯರು ಅಭಯವನ್ನು ನೀಡಿದರು. ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೆಲವೇ ದಿನಗಳಲ್ಲಿ ಎಲ್ಲ ಇಲಾಖೆಗಳಿಗೂ ನೇಮಕಾತಿ ಪ್ರಕ್ರಿಯೆ ಆರಂಭಿಸುತ್ತಿದ್ದು, ಇನ್ನು ಮುಂದೆ ಸಿಬ್ಬಂದಿಗಳ ಕೊರತೆ ಉದ್ಭವಿಸುವುದಿಲ್ಲ ಎಂದು ಧೈರ್ಯ ತುಂಬಿದರು. ಈ ಹಿಂದೆ ನಾನು ಶಾಸಕನಾಗಿದ್ದಾಗ ತಾಲೂಕಾ ಆಸ್ಪತ್ರೆಗೆ ವೈದ್ಯರನ್ನು ತಂದಿದ್ದು, ಇದೀಗ ಕಳೆದ 6 ತಿಂಗಳುಗಳಿಂದ ಸ್ತ್ರೀ ರೋಗ ತಜ್ಞರ ಕೊರತೆ ಇದೆ. ಆದಷ್ಟು ಬೇಗ ಸ್ತ್ರೀ ರೋಗ ತಜ್ಞರನ್ನು ಕರೆತರಲು ಪ್ರಯತ್ನಿಸುತ್ತೇನೆ. ಆಸ್ಪತ್ರೆಯಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟಿದ್ದು, ಕೂಡಲೇ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಸಿಸಿಒಸಿ ಪ್ರಮಾಣ ಪತ್ರವಿಲ್ಲದಿದ್ದರೂ ಜನರಿಗೆ ಪಂಚಾಯತ್ ನೀಡುವ ದೃಢೀಕರಣ ಪತ್ರವನ್ನು ಆಧರಿಸಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಒದಗಿಸಿಕೊಡುವಂತೆ ಹೆಸ್ಕಾಂ ಅಧಿಕಾರಿಗಳಿಗೆ ಮೀನುಗಾರಿಕೆ ಹಾಗೂ ಬಂದರು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳು ವೈದ್ಯರು ಸೂಚಿಸಿದರು. ಕೆಎಸ್ಆರ್ಟಿಸಿಯಲ್ಲಿ ಯಾವುದೇ ಚಾಲಕ ಅಥವಾ ಮಾಲಕ ವರ್ಗಾವಣೆ ಆದರೆ ಅವರ ಜಾಗಕ್ಕೆ ಮತ್ತೊಬ್ಬರು ಬರುವವರೆಗೂ ಅವರನ್ನು ಬಿಡುಗಡೆ ಮಾಡಬಾರದು. ಭಟ್ಕಳದಿಂದ ಹೊನ್ನಾವರಕ್ಕೆ ರಾತ್ರಿ 8 ಗಂಟೆಯ ನಂತರ ಬಸ್ ವ್ಯವಸ್ಥೆ ಕಲ್ಪಿಸಬೇಕು. ಜಾಲಿಯಲ್ಲಿ ನಿರ್ಮಾಣವಾಗಿರುವ ಸರ್ಕಾರಿ ಪದವಿ ಕಾಲೇಜು ಹಾಗೂ ಐಟಿಐ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಆದೇಶಿಸಿದರು. ತಾಲೂಕಿನಲ್ಲಿ ಸಣ್ಣ ಹಿಡುವಳಿದಾರರು ಹೆಚ್ಚಾಗಿದ್ದು, ಅಡಿಕೆಗೆ ಬರುವ ಕೊಳೆ ರೋಗಕ್ಕೆ ಸಹಾಯಧನ ಒದಗಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಬೇಕು. ವಿದ್ಯಾರ್ಥಿ ನಿಲಯವನ್ನು ಅರಿಸಿ ಬರುವ ವಿದ್ಯಾರ್ಥಿಗಳಿಗೆ ವಾಪಸ್ ಕಳಿಸಬಾರದು. ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ವಿದ್ಯಾರ್ಥಿ ನಿಲಯಕ್ಕೆ ಪುರಸಭೆ ಅಧಿಕಾರಿಗಳು ತಿಂಗಳಿಗೊಮ್ಮೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಅಲ್ಪಸಂಖ್ಯಾತ ಇಲಾಖೆಗೆ ಒಳಪಡುವ ವಸತಿ ನಿಲಯಗಳು ಸೇರಿದಂತೆ ಎಲ್ಲ ವಸತಿ ನಿಲಯಗಳು ಸ್ವಂತ ಕಟ್ಟಡ ಹೊಂದುವಂತಾಗಬೇಕು ಎಂದು ಹೇಳಿದರು. ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಸಿಸಿ ರಸ್ತೆಯನ್ನು ಅಗ್ನಿಶಾಮಕ ದಳದ ಕಚೇರಿಯಿಂದ ಸಾಲುಮರದ ತಿಮ್ಮಕ್ಕ ಪಾರ್ಕ್ನವರೆಗೆ ತಿರುವು ರಸ್ತೆಯನ್ನು ಸರಿಪಡಿಸಿ ನೇರ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕಂದಾಯ ಇಲಾಖೆಯಲ್ಲಿ ಏಜೆಂಟರ ಹಾವಳಿ ಹೆಚ್ಚಾಗುತ್ತಿದ್ದು, ಎಲ್ಲ ಕೆಲಸವೂ ಏಜೆಂಟರ ಮೂಲಕ ಆಗುತ್ತಿದೆ. ಹೋಟೆಲ್, ಗನ್ ಮುಂತಾದವುಗಳ ಪರವಾನಗಿ ನವೀಕರಣಕ್ಕೆ ತಿಂಗಳುಗಟ್ಟಲೆ ಕಾಯಿಸಲಾಗುತ್ತದೆ ಎಂದು ಕಂದಾಯ ಇಲಾಖಾ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಹಾಗೆಯೇ ಸಂತೆ ಮಾರ್ಕೆಟಿನಲ್ಲಿ ಪ್ರಾರಂಭವಾದ ಹೊಸ ಮೀನು ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯವನ್ನು ಹಾಗೂ ಸುತ್ತಮುತ್ತ ಆಧುನಿಕ ಮಾದರಿಯಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ನಿರ್ಮಾಣ ಮಾಡುವಂತೆ ಚೌತನಿಯಲ್ಲಿರುವ 5 ಗುಂಟೆ ಜಾಗದಲ್ಲಿ ಹೊಸ ಮೀನು ಮಾರುಕಟ್ಟೆ ನಿರ್ಮಾಣ ಮಾಡುವಂತೆ ಪುರಸಭಾ ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ಸರ್ವೆ ಇಲಾಖೆಯ ಬಗ್ಗೆ ಸಚಿವ ಮಂಕಾಳು ವೈದ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸರ್ವೆ ಇಲಾಖೆಯ ಅಧಿಕಾರಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಸರ್ವೆ ಇಲಾಖೆಯಲ್ಲಿ 14 ಸಿಬ್ಬಂದಿಗಳಿದ್ದು 1,000 ಫೈಲುಗಳು ವಿಲೇವಾರಿಯಾಗದೆ ಉಳಿದಿರುವುದು ಬೇಸರದ ಸಂಗತಿಯಾಗಿದೆ. ಈ ಕುರಿತು ಕೂಡಲೇ ಸರ್ವೆ ಕಾರ್ಯ ಪೂರೈಸುವಂತೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಸಚಿವರು ನೀಡಿದರು. ಇನ್ನು ರಸ್ತೆಯಲ್ಲಿ ನಿಂತು ಅಮಾಯಕರ ಗಾಡಿಯನ್ನು ತಡೆದು ದಂಡ ಹಾಕುವುದನ್ನು ಬಿಟ್ಟು ತೆರಿಗೆ ಕಟ್ಟದಿರುವ 503 ವಾಹನದ ಮಾಲೀಕರಿಗೆ ನೋಟಿಸು ನೀಡಿ ತೆರಿಗೆ ವಸೂಲಿ ಮಾಡಿ ಎಂದು ಆರ್ಟಿಒ ಅಧಿಕಾರಿಗಳಿಗೆ ಸಚಿವರು ಖಡಕ್ ಸೂಚನೆಯನ್ನು ನೀಡಿದರು. ಮಕ್ಕಳು ಹಾಗೂ ಮಹಿಳಾ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಬರುವ ತಾಲೂಕಿನಾದ್ಯಂತ ಇರುವ ಎಲ್ಲ ಅಂಗನವಾಡಿ ಶಾಲೆಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯ ನಿರ್ವಹಿಸಬೇಕು. ಮುರುಡೇಶ್ವರದ ದಿವಗಿರಿಯಲ್ಲಿ ಇನ್ನೂ ಬಾಡಿಗೆ ಕಟ್ಟಡದಲ್ಲಿರುವ ಅಂಗನವಾಡಿ ಶಾಲೆ ಕಾರ್ಯಾಚರಿಸುತ್ತಿದ್ದು, ಆದಷ್ಟು ಬೇಗ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಜಾಗ ಗುರುತಿಸುವಂತೆ ಸಿಡಿಪಿಐ ಅಧಿಕಾರಿಗಳಿಗೆ ತಿಳಿಸಿದರು. ಒಟ್ಟಾರೆ ಭಟ್ಕಳ ಕಂದಾಯ ಇಲಾಖೆಯ ಅಡಿಯಲ್ಲಿ ಏಜೆಂಟ್ಗಳ ಹಾವಳಿ ಹೆಚ್ಚಾಗುತ್ತಿದೆ ಎಂದು ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಇದು ಕೂಡಲೇ ನಿಲ್ಲಬೇಕು. ಇಲ್ಲದಿದ್ದಲ್ಲಿ ಅಂತವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಡಾಕ್ಟರ್ ಅಲ್ಲಿ ನೋಡ್ಕೊಳ್ಳಿಕ್ಕೂ ಒಂದು ಅಕೌಂಟ್ ನೋಡ್ಕೊಳ್ಳಿಕ್ಕೂ ಜನ ಇಲ್ಲ. ಟಿ ಸಿ ಹಾಳಾಗಿದೆ, ನೀವು ಬೇರೆ ಟಿ ಸಿ ಹಾಕ್ಕೊಡಿ ಅಷ್ಟೇ. ಅದೆಲ್ಲ ರೂಲ್ಸ್ ಎಲ್ಲನೂ ರೂಲ್ಸ್ ಪ್ರಕಾರ ಮಾಡಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ವ್ಯತ್ಯಾಸ ಮಾಡಿ. ಮಾಡಿಕೊಡಿ, ಸದ್ಯ ಅಲ್ಲ ಪರ್ಮನೆಂಟ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸರ್. ಚೌಧರಿ ಮುಂಡಳ್ಳಿ ಎಲ್ಲ ಆಯಿತಾ, ನಮಗೇನು ಗೊತ್ತಿಲ್ಲ, ನೀವು ಅದೆಲ್ಲ ಸೇರಿಸ್ಬೇಕು. ಸೇರಿಸೋದಿದ್ರೆ ಸೇರಿಸ್ತೀನಿ, ನನಗೇನು ಇದಿಲ್ಲ, ಅದು ಸೇರಿಸ್ಬಾರ್ದು ಇದು ಸೇರಿಸ್ಬಾರ್ದು ಅನ್ನೋದೇನಿಲ್ಲ. ಎಲ್ಲಿ ಸುರಕ್ಷಿತ ಇದೆ ಅಲ್ಲಿ ಬಿಟ್ಟಿದ್ದೇನೆ, ಎಲ್ಲಿ ಸುರಕ್ಷಿತ ಇಲ್ಲ ಅಂದರೆ ಈಗ ಉದಾಹರಣೆ ಎಲ್ಲ ಪೇಪರಲ್ಲೂ ಬರ್ತಿತ್ತು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೆಬ್ಳಿ ಪಂಚಾಯತಲ್ಲಿ ಎಷ್ಟು ಏನು ನೀರಿನ ಸಮಸ್ಯೆ ಇರ್ಬೋದು, ಡ್ರೈನೇಜ್ ಸಮಸ್ಯೆ ಇರ್ಬೋದು, ಕಸದ ಸಮಸ್ಯೆ ಅಂತೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿತ್ತು ಹೆಬ್ಳಿ ಪಂಚಾಯತ್. ಅದೆಲ್ಲ ನೋಡಿ ಮಾಡಿದ್ದೇನೆ ಅಷ್ಟೇ. ಯಾರ ಸಮಾಧಾನಕ್ಕೆ, ಯಾರ ಖುಷಿಗೆ, ಯಾರ ಬೇಜಾರಕ್ಕೆ ಮಾಡಲಿಲ್ಲ. ಅದೆಲ್ಲ ಸಿರಾಲಿನೂ ಸೇರುವ ಖುಷಿ ಆಗ್ತದಂದ್ರೆ ಅದು ಸೇರಿಸ್ಬಿಡುತ್ತೆ. ಸ್ವಲ್ಪ ಖುಷಿ ಆದರೂ ನಾನು ಗಡಿ ಇದೆ. ಹಾಗಾಗಿ ಈ ಕೆಲಸ ನಿಂದು ಮುಂಚೆ ಮಾಡಲಿ, ಮೊದಲೇ ಹೇಳ್ಬಿಡ್ತೀನಿ. ಎಲ್ಲೂ ತಪ್ಪಲಿಕ್ಕಿಲ್ಲ. ನಾಳೆಯಿಂದ ಶುರು ಮಾಡಿ, ತಿಂಗಳಿಗೆ ಒಂದಿನ ಹೋದರೆ ಸಾಕಾಗ್ತದೆ. ಯಾರಿಗೆ ಕಿತ್ತೂರಾಣಿ ಚೆನ್ನಮ್ಮ ಮೊರಾರ್ಜಿ ಇದ್ದಾರೆ ಅಂದರೆ ಒಂದು ತಿಂಗಳಿಗೆ ಒಂದ್ಸಲ ಅವ್ರು ಬಂದಿದ್ದರೆ ನನ್ನ ಗಮನ ತನ್ನಿ, ಅವ್ರು ಬಿಡೋದಿಲ್ಲ, ಸ್ಟಾಪ್ ಬರ್ತದೆ. ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಹಾಸ್ಟೆಲಿಗೆ ಇರ್ಬೋದು ಅಥವಾ ಏನು ಓದಿ ಬಡವರು, ಹಾಗಾಗಿ ಏನು ಬೇಕು ಅದನ್ನು ಮಾಡಿ. ಅದಕ್ಕೇನು ಕೊರತೆ ಆಗ್ತಿದ್ದ ನೋಡ್ಕೊಳ್ಳಿ, ಏನಾಗಬೇಕು ಹೇಳಿ ನನಗೆ. ಓಕೆ ಸರ್. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.